ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊಟದ ಜೊತೆ ಉಪ್ಪಿನಕಾಯಿ ಇಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ? ಹಾಗಾಗಿ ಇವತ್ತು ಮನೆಯಲ್ಲಿ ತುಂಬ ರುಚಿಯಾದಂತಹ 1 ಸ್ಪೂನ್ ಎಣ್ಣೆ ಕೂಡ ಯೂಸ್ ಮಾಡದೆ ಇವತ್ತು ಚಟ್ಪಟ ಬಾಯಿಗೆ ಖಟ್ಟ ಮೀಠ ಉಪ್ಪಿನಕಾಯಿ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ನಿಂಬೆಹಣ್ಣಿನ ಉಪ್ಪಿನಕಾಯಿ ನೋಡಿ, ನಮ್ಮ ಪಾಟಲ್ಲಿ ಸ್ವಲ್ಪ ಚಿಕ್ಕದಾದ ಒಂದು ನಿಂಬೆಹಣ್ಣಿನ ಗಿಡ ಇತ್ತು. ತುಂಬ ವರ್ಷಗಳ ನಂತರ ಅದು ಫಲ ಕೊಟ್ಟಿದೆ. ಒಂದು 8ರಿಂದ 9 ನಿಂಬೆಹಣ್ಣು ಬಂದಿತ್ತು ನೋಡಿ. ಹಾಗಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ, ರಸ ತೆಗೆದು ಸಿಪ್ಪೆ ಎಲ್ಲ ಹಾಗೆ ಬಿಸಾಕ್ತಿದ್ದೀವಿ. ಯಾಕಂದರೆ ಇದು ತುಂಬ ವರ್ಷಗಳ ನಂತರ ಈ ಫಲ ಕೊಟ್ಟಿತ್ತು. ಹಾಗಾಗಿ ಇದು ವೇಸ್ಟ್ ಆಗಬಾರ್ದು ಸ್ವಲ್ಪನೂ ಅಂತ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದರ ಉಪ್ಪಿನಕಾಯಿ ಮಾಡೋಣ ಅಂತ ಅನಿಸ್ತು. ಈ ಉಪ್ಪಿನಕಾಯಿ ಮಕ್ಕಳು ಕೂಡ ತಿನ್ನಬೇಕು. ದೊಡ್ಡವರೇನೋ ತಿಂದ್ಬಿಡ್ತೀವಿ, ಬಟ್ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಆ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ, ಈ ನಿಂಬೆಹಣ್ಣನ್ನು ನಾನು ಸ್ವಲ್ಪ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಚಿಕ್ಕ ಚಿಕ್ಕದು ನಿಂಬೆಹಣ್ಣು ಇದೆ ಇದು. ಸೊ ಅಂದರೆ ಈ ಬೀಜನೆಲ್ಲ ಸಪ್ರೇಟ್ ತೆಗೆದುಬಿಟ್ಟು ನಾನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಫಸ್ಟ್ 2 ಪೀಸ್ ಮಾಡಿ, ಅಂದರೆ ಒಟ್ಟು 4 ಪೀಸ್ ಮಾಡ್ತಿದ್ದೀನಿ ಒಂದು ನಿಂಬೆಹಣ್ಣಲ್ಲಿ. ಸೊ ಈಗ ಕಟ್ ಮಾಡಿರುವಂಥ ಈ ನಿಂಬೆಹಣ್ಣನ್ನು ಏನು ಮಾಡಬೇಕು ಅಂದರೆ, ಈ ಗಾಜಿನ ಬಾಟ್ಲಲ್ಲಿ ಅಂದರೆ ಜಾರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಗಾಜಿನ ಜಾರಲ್ಲಿ ಉಪ್ಪಿನಕಾಯಿ ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ. 3 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ಥರ ಮುಚ್ಚಿಬಿಟ್ಟು ಈಗ ಇದನ್ನು ಸ್ವಲ್ಪ ಶೇಕ್ ಮಾಡಬೇಕಿರುತ್ತೆ. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು ಉಪ್ಪು. ಸೊ ಈಗ ಇದನ್ನು ನಾನು 1 ವಾರ ಹಾಗೆ ಇಡ್ತೀನಿ. ಆದರೆ ದಿನ ಇದನ್ನು 1 ಟೈಮ್ ಶೇಕ್ ಮಾಡ್ತಾ ಇರಬೇಕು. ಹಾಗೆ ಇಟ್ಬಿಡಬೇಡಿ, ಚೆಕ್ ಮಾಡ್ತಾ ಇರಬೇಕು. ಈ ಥರ ನಾನು ಮಾಡ್ತಿರ್ತೀನಲ್ಲ, ಶೇಕ್ ಮಾಡಿ ಇಟ್ಬಿಟ್ರೆ ಅದು ತುಂಬ ಚೆನ್ನಾಗಿ ಈ ರೀತಿಯಾಗಿ ನೋಡಿ 1 ವಾರದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಅದು ಸಾಫ್ಟಾಗಿ ಆಗಿದೆ ಮತ್ತು ಹಾಳಾಗಲ್ಲ, ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತ ಮಾಡಿಬಿಡ್ತೀರಾ, ಅದು ಸ್ಟೀಮ್ ಮಾಡಿ ಅದೆಲ್ಲ ಅಷ್ಟು ರುಚಿ ಬರಲ್ಲ. ಮತ್ತು ಸ್ಟೀಮ್ ಮಾಡಿದರೆ ಏನಾಗುತ್ತೆ, ಕುದಿಸ್ಬಿಟ್ಟು ಅಥವಾ ಬಾಯ್ಲ್ ಮಾಡಿ ಅದರದ್ದು ಏನು ಸತ್ವನೇ ಇರಲ್ಲ. ಹಾಗಾಗಿ ಈ ರೀತಿ ನೀವು ಉಪ್ಪಿನಕಾಯಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿ ಮಾಡಲು ಒಂದು ಮಸಾಲ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಗ್ಯಾಸ್ ಕೂಡ ಆನ್ ಇದೆ. ಸಿಮ್ಮಲ್ಲಿ ಇಟ್ಟಿದ್ದೀನಿ. 1 ಟೀ ಸ್ಪೂನ್ ಬಡೆ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನಷ್ಟು ಕರಿಮೆಣಸು, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಅಂದರೆ ಧನಿಯಾ, 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಇದನ್ನು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಕಲರ್ ತುಂಬ ಚೇಂಜ್ ಆಗಬಾರ್ದು. ಸ್ವಲ್ಪ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಹುರ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಈಗ ಏನು ಮಾಡೋಣ ಅಂದರೆ, ಹೇಳಿದ್ನಲ್ವ, ಖಟ್ಟ ಮೀಠ ಉಪ್ಪಿನಕಾಯಿ. ಇದು ಒಂಥರ ಹುಳಿ ಹುಳಿ, ಸಿಹಿ ಸಿಹಿ, ಖಾರ ಖಾರವಾಗಿರುತ್ತೆ. ಹಾಗಾಗಿ ಈಗ ಇಲ್ಲಿ ಅದೇ ಪ್ಯಾನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. 125 ಗ್ರಾಮ್ ಅಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಹಾಕ್ಕೊಂಡು ಎಷ್ಟು ಬೆಲ್ಲ ತೊಗೊಂಡಿರ್ತೀರಲ್ಲ ಅದ್ರ 1/4% ಅಷ್ಟು ನೀರು, ಅಂದರೆ 4ರಿಂದ 5 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು. 1 ಅಥವಾ 2 ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಮಾಡಲಿಕ್ಕೆ ಇಡಬೇಕು. ಪಾಕ ಎಲ್ಲ ಬರಲಿಕ್ಕೆ ಕೊಡಬಾರ್ದು. ಜಸ್ಟ್ ನೋಡಿ, ಈ ಥರ ಕುದಿ ಬಂದ ತಕ್ಷಣ ಏನು ಮಾಡಬೇಕಂದ್ರೆ, ಅದೆಲ್ಲ ಚೆನ್ನಾಗಿ ಕರಗಬೇಕು ಅಷ್ಟೇ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗೆ ಮಾಡಲಿಕ್ಕೆ ಇಡ್ತೀನಿ. ಈಗ ಅಷ್ಟರಲ್ಲಿ ಇದೇನು ಹುರಿದಿಟ್ಟಿದ್ವಲ್ವ ಈ ಮಸಾಲೆ ಪೌಡ್ರ್, ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಬರಬೇಕು, ಫೈನಾಗಿ ಬೇಡ, ಸ್ವಲ್ಪ ತರಿಯಾಗಿ ತುಂಬ ಚೆನ್ನಾಗಿರುತ್ತೆ. ತರಿಯಾಗಿದ್ದರೆ ಈಗ ಈ ಬೆಲ್ಲದ ಪಾಕದಲ್ಲಿ ಸ್ವಲ್ಪ ಅರಿಶಿಣ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್, 1/4 ಟೀ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವಾಯಿನ್, ಇದು ತುಂಬ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಕಲೌಂಜಿ ಅಂದರೆ ಕಪ್ಪು ಜೀರಿಗೆ, ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಇದು, ಹಾಗಾಗಿ ಇದ್ರೆ ಹಾಕ್ಕೊಳ್ಳಿ. ಸೊ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಪೌಡ್ರ್ ಮಾಡಿರೋಂತಹ ಈ ಮಸಾಲೆನ ಇದರಲ್ಲಿ ಹಾಕ್ಕೋಬೇಕು. ಹೇಳಿದ್ನಲ್ಲ ಫ್ರೆಂಡ್ಸ್, ಇದರಲ್ಲಿ ನಾನು ಎಣ್ಣೆ 1 ಸ್ಪೂನ್ ಕೂಡ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ಇಂಗಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಫ್ಲೇವರು, ಆ ಕಲೌಂಜಿ ಹಾಕಿರ್ತೀವಿ, ಇಂಗು ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಈಗ ನಾನು 1 ವಾರ ಏನಾದರೂ ಉಪ್ಪಲ್ಲಿ ಹಾಕಿ ಇದನ್ನು ಇಟ್ಟಿದ್ನಲ್ವ ನಿಂಬೆಹಣ್ಣನ್ನು, ಈಗ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ ನೋಡಿ, ನೋಡಿದ್ರಲ್ವ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಯಾಕಂದರೆ ಉಪ್ಪು ಹಾಕಿಬಿಟ್ಟು 1 ವೀಕ್ ಹಾಗೆ ಇಟ್ಟಿದ್ದೆ ನಾನು. ಸಾಲ್ಟ್ ಹಾಕಿಬಿಟ್ಟು 1 ವೀಕ್ ಹಾಗೆ ಸ್ಟೋರ್ ಮಾಡಿಟ್ಟು ನಂತರ ನೀವು ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಹೊರಗಡೆ ಇಟ್ಟು ತಿಂಗಳಗಟ್ಟಲೆ ಕೂಡ ಯೂಸ್ ಮಾಡ್ಬೋದು, ಹಾಳಾಗಲ್ಲ ಮತ್ತು ರುಚಿ ಕೂಡ ಡಬಲ್ ಆಗುತ್ತೆ. ಹಾಗಾಗಿ
ಇದೇ ರೀತಿ ಒಂದ್ಸಲ ಉಪ್ಪಿನಕಾಯಿ ನೀವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಅವಾಗವಾಗ ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡು ನೀವು ಅಂದರೆ ಗಾಜಿನ ಗ್ಲಾಸಲ್ಲೇ ಹಾಕ್ಕೋಬೇಕು ಬಾಟ್ಲಲ್ಲಿ, ಪ್ಲಾಸ್ಟಿಕಲ್ಲೆಲ್ಲ ಹಾಕ್ಕೋಬೇಡಿ. ನೋಡಿ, ಈ ರುಚಿ ರುಚಿಯಾದ ಈ ಉಪ್ಪಿನಕಾಯಿ ರೆಡಿ ಆಯಿತು. ಈಗ ನೋಡಿ, ನಾನು ಹೇಳಿದ್ನಲ್ವ, ಗಾಜಿನ ಜಾರಲ್ಲೇ ಹಾಕ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಜಾರ್ ಅಥವಾ ಪ್ಲಾಸ್ಟಿಕ್ ಬಾಟಲನ್ನು ಯೂಸ್ ಮಾಡಬಾರ್ದು. ಸೊ ಈಗ ನಾನು ಇದನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರೂರಿಸುವಂತಹ ಈ ಚಟ್ಪಟ ಈ ಉಪ್ಪಿನಕಾಯಿ ರೆಡಿ ಆಯಿತು. ಕೆಲವೊಂದು ಸಲ ಇದು ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಏನು ಇಲ್ಲದಾಗ ಸಾರು ಇದನ್ನು ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇವತ್ತು ಈ ಉಪ್ಪಿನಕಾಯಿ ಚಪಾತಿ ಮಾಡಿದ್ದೀನಿ. ಆ ಚಪಾತಿ ಜೊತೆ ಇವತ್ತು ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರುಚಿ ಬಂತು. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.